ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ತುರುವೇಕೆರೆ ತಾಲೂಕಿನ ಮಾಚಿನಹಳ್ಳಿಯಲ್ಲಿ ಡಿಎಸ್ಎಸ್ ಶಾಖೆ ಪ್ರಾರಂಭವಾಗಿದೆ. ತುರುವೇಕೆರೆ ತಾಲೂಕಿನ ಮಾಚಿನಹಳ್ಳಿ ಗ್ರಾಮದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಆದರ್ಶದ ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಶಾಖೆಗೆ ಚಾಲನೆ ದೊರೆಯಿತು. ತಾಲೂಕು ಸಂಚಾಲಕ ತಿಮ್ಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ದೀಪ ಬೆಳಗಿದ್ರು ಹಾಗೂ ದಂಡಿನ ಶಿವರಕುಮಾರ್ ಶಾಖೆಯ ನಾಮಫಲಕವನ್ನು ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಪ್ರಸಾದ್ ಅವರನ್ನ ತಾಲೂಕು ಸಂಘಟನಾ ಸಂಚಾಲಕರಾಗಿ, ನಾರಾಯಣರನ್ನ ಗ್ರಾಮ ಸಂಚಾಲಕರಾಗಿ ನೇಮಿಸಲಾಯಿತು. ಗಂಗಾಧರ್, ರಾಮಚಂದ್ರಯ್ಯ, ನಾಗೇಂದ್ರ, ಅಶೋಕ್, ನರಸಿಂಹಮೂರ್ತಿ ಸಂಘಟನಾ ಸಂಚಾಲಕರಾದ್ರೆ ಗೌರಮ್ಮ, ಗಿರೀಶ್, ಭೂಮಿಕಾ, ಗೌರಮ್ಮ, ಕೃಷ್ಣಮೂರ್ತಿ ಮಹಿಳಾ ಸಂಚಾಲಕರಾದ್ರು. ನಾಗತಿಹಳ್ಳಿ ಕೃಷ್ಣಮೂರ್ತಿ ಡಿಎಸ್ಎಸ್ ದಲಿತರ ಹಕ್ಕು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದೆ. ನಾವು ಸಹ ಕೃಷ್ಣಪ್ಪ ಅವರ ದಾರಿಯನ್ನ ಅನುಸರಿಸಬೇಕು ಎಂದರು. ದಂಡಿನ ಶಿವರಕುಮಾರ್ ಅವರು ಮಾತನಾಡಿ, ಅಂಬೇಡ್ಕರ್ ಸಂವಿಧಾನದ ಮೂಲಕ ಸಮಾಜಕ್ಕೆ ಕ್ರಾಂತಿ ತಂದ್ರು. ಸರ್ಕಾರದ ಯೋಜನೆಗಳ ಅರಿವು ಬೆಳೆಸಿಕೊಂಡ್ರೆ ದಲಿತರ ಬದುಕು ಸುಧಾರಿಸುತ್ತದೆ ಎಂದು ಹೇಳಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿ, ಆಗಸರಹಳ್ಳಿ, ಲಾವಣ್ಯ, ಸಂಧ್ಯಾ, ಭೋರಪ್ಪ, ಗೋವಿಂದರಾಜ್, ಹೊಲಕೆರೆ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಈ ಶಾಖೆಯ ಪ್ರಾರಂಭವು ಗ್ರಾಮದಲ್ಲಿ ದಲಿತರ ಹಕ್ಕು ಮತ್ತು ಶ್ರೇಯೋಭಿವೃದ್ಧಿಗೆ ಹೊಸ ಚೈತನ್ಯವನ್ನೇ ತುಂಬಿತು. ಜಮಖಂಡಿ ಶಹರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಸರಣಿ ಬೈಕ್ ಕಳ್ಳತನ ಬಂಧಿಸಿದ ಜಮಖಂಡಿ ಶಹರ ಪೊಲೀಸರು. ನಿಜಕ್ಕೂ ಇವರ ಕಾರ್ಯ ಹೆಮ್ಮೆಯ ವಿಚಾರ. ಬಂಧಿತ ಆರೋಪಿಯಿಂದ 11 ಲಕ್ಷ ಕಿಮ್ಮತ್ತಿನ 24 ಬೈಕ್ ಅನ್ನು ಜಪ್ತಿ ಮಾಡಲಾಗಿದ್ದು, ಮಧುರಖಂಡಿ ಗ್ರಾಮದ ಬೈಕ್ ಕಳ್ಳ ಲಕ್ಕಪ್ಪ ಮಾದರ ಬಂಧನವಾಗಿದೆ. ಜಮಖಂಡಿ ನಗರದಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ರು ಈ ಆರೋಪಿಗಳು. ಬೈಕ್ ಕಳೆದುಕೊಂಡ ಯಲ್ಲಪ್ಪ ಕಾಗುವಾಡ ನೀಡಿದ ದೂರಿನನ್ವಯ ತನಿಖೆಯನ್ನ ಆರಂಭಿಸಿದ್ರು ಪೊಲೀಸರು. ನಂತರ ಬೈಕ್ ಕಳ್ಳ ಲಕ್ಕಪ್ಪ ಮಾದರ ಬಂಧನ ಮಾಡಲಾಗಿದೆ. ಬಂಧಿತನಿಂದ 24 ಬೈಕ್ ಅನ್ನ ಜಪ್ತಿ ಮಾಡಲಾಗಿದ್ದು, ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ ಪೊಲೀಸರಿಗೆ. ಇವರಿಗೆ ಕೈಕುಲುಕಿ ಪ್ರೋತ್ಸಾಹಿಸಿದ್ದಾರೆ ಎಸ್ಪಿ ಅಂತಲೇ ಹೇಳಬಹುದು. ಜಮಖಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬೈಕ್ ಕಳ್ಳತನ ಮಾಡಿದ್ದ ಕಳ್ಳ ಈಗ ಬಂಧನವಾಗಿದ್ದಾನೆ. ಮಹಾರಾಷ್ಟ್ರದ ಧಣೆಗಾಂವ ಡ್ಯಾಂನಿಂದ ಮಾಂಜ್ರಾ ನದಿಗೆ ಅಪಾರ ನೀರು ಬಿಡುಗಡೆ ಹಿನ್ನೆಲೆ ಮಾಂಜ್ರಾ ನದಿ ದಡದಲ್ಲಿನ ಗ್ರಾಮದ ಜಮೀನು ಹಾಗೂ ಸೇತುವೆಗಳು ಜಲಾವೃತವಾಗಿವೆ. ಗಡಿಕೊಸನೂರ, ಖಾನಾಪುರ, ಕಂದಗೋಳ, ಹಿಪ್ಪಳಗಾವ, ಕೌಟ, ಇಸ್ಲಾಂಪುರ ಸೇರಿದಂತೆ ಹಲವು ಗ್ರಾಮಗಳ ಜಮೀನು ಜಲಾವೃತಗೊಂಡಿದ್ದು, ಮಾಂಜ್ರಾ ನದಿ ದಡದ ಔರಾದ ತಾಲೂಕಿನ ಗ್ರಾಮದ ರೈತರ 100 ಎಕರೆ ಬೆಳೆ ಜಲಾವೃತಗೊಂಡಿದೆ. ಕಬ್ಬು, ತೊಗರಿ, ಸೋಯಾ ಸೇರಿ ವಿವಿಧ 100 ಎಕರೆ ಬೆಳೆಗಳು ಈಗ ಜಲಾವೃತವಾಗಿದೆ. ಖಾನಾಪುರ, ಗಡಿಕುಸನೂರ ಹಾಗೂ ಕೌಠ, ಇಸ್ಲಾಂಪುರ ಗ್ರಾಮಕ್ಕೆ ತೆರಳುವ ಸೇತುವೆ ಜಲಾವೃತಗೊಂಡಿದ್ದು, ಸೇತುವೆ ಜಲಾವೃತ ಹಿನ್ನೆಲೆ ಗ್ರಾಮಕ್ಕೆ ತೆರಳಲು ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ 5,000 ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ನದಿ ತೀರದ ಜನರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಸಾರ್ವಜನಿಕರಿಗೆ ಮಾಂಜ್ರಾ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದ್ದು, ಸೇತುವೆ ಬಳಿ ಬ್ಯಾರಿಕೇಡ್ ಇಟ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ ಜಿಲ್ಲಾಡಳಿತ. ಮಾಂಜ್ರಾ ನದಿಗೆ ಮತ್ತಷ್ಟು ನೀರು ಹರಿದು ಬರುವ ಸಾಧ್ಯತೆ ಇದೆ. ಜನರಲ್ಲಿ ಹೆಚ್ಚಿದೆ ಈಗ ಆತಂಕ. ಹಲವು ಗ್ರಾಮಗಳ ಬೆಳೆ ಜಲಾವೃತವಾಗಿದ್ದು, ಸರ್ಕಾರ ಪರಿಹಾರ ನೀಡುವಂತೆ ಸ್ಥಳೀಯರು ಮನವಿಯನ್ನ ಮಾಡ್ತಾ ಇದ್ದಾರೆ. ಫೆವಿಕ್ವಿಕ್ ಬಳಸಿ ಎಟಿಎಂನಲ್ಲಿ ಹಣ ಕದಿಯುತ್ತಿದ್ದವರ ಬಂಧನವಾಗಿದೆ. ಖತರ್ನಾಕ್ ಕದೀಮರ ಹೆಡೆಮುರಿ ಕಟ್ಟಿದ್ದಾರೆ ತಮಿಳುನಾಡು ಪೊಲೀಸರು. ಹೊಸೂರು ಪೊಲೀಸರಿಂದ ಎಟಿಎಂ ಕಳ್ಳರ ಬಂಧನವಾಗಿದ್ದು, ರಾಜ್ಯ ಗಡಿ ಭಾಗ ತಮಿಳುನಾಡಿನ ಹೊಸೂರು, ಹರಿಯಾಣ ಮೂಲದ 3 ಆರೋಪಿಗಳನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ಮೊಹಮ್ಮದ್ ಶಾ 20 ವರ್ಷ, ಹಸಮ್ 28 ವರ್ಷ, ತಾಹಿರ್ 31 ವರ್ಷ ಬಂಧಿತ ಆರೋಪಿಗಳಾಗಿದ್ದಾರೆ. ಹರಿಯಾಣದಿಂದ ತಮಿಳುನಾಡಿಗೆ ಟ್ರಕ್ ಚಾಲನೆ ಮಾಡುತ್ತಿದ್ದ ಅಸಾಮಿಗಳು ಹೆದ್ದಾರಿಯಲ್ಲಿ ಎಟಿಎಂ ಕಾಣಿಸಿದಾಗ ವಾಹನ ನಿಲ್ಲಿಸಿ ಕದೀಮರು ತಮ್ಮ ಕೈಚಳಕವನ್ನ ತೋರಿದ್ದಾರೆ. ಎಟಿಎಂನಿಂದ ಹಣ ಹೊರಗೆ ಬರುವ ಜಾಗದಲ್ಲಿ ಫೆವಿಕ್ವಿಕ್ ಹಾಕುತ್ತಿದ್ದ ಕದೀಮರು ಹಣ ತೆಗೆದುಕೊಳ್ಳಲು ಜನರು ಎಟಿಎಂಗೆ ಬಂದು ಕಾರ್ಡ್ ಸ್ವೈಪ್ ಮಾಡುತ್ತಿದ್ದಂತೆ ಅಕೌಂಟ್ನಲ್ಲಿ ಹಣ ಕಟ್ಟಾದ್ರೂ ಎಟಿಎಂ ಮಿಷಿನ್ ನಲ್ಲಿ ಹಣ ಬರ್ತಿರ್ಲಿಲ್ಲ. ಹಣ ಬರುವ ಜಾಗ ಫೆವಿಕ್ವಿಕ್ ನಿಂದ ಲಾಕ್ ಆಗಿರ್ತಿತ್ತು. ಎಟಿಎಂನಲ್ಲಿ ಹಣ ಬರುತ್ತಿಲ್ಲ ಎಂದು ಅಲ್ಲಿಂದ ವಾಪಸ್ ಹೋಗುತ್ತಿದ್ದ ಸಾರ್ವಜನಿಕರು ಈ ವೇಳೆ ಎಟಿಎಂಗೆ ನುಗ್ಗಿ ಫೆವಿಕ್ವಿಕ್
ಗಮ್ ಹೊರ ತೆಗೆದು ಹಣ ಕದಿಯುತ್ತಿದ್ರು ಈ ಖದೀಮರು. ಕಳ್ಳರ ಕೈಚಳಕ ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇವರ ಚಲನವಲನ ಗಮನಿಸಿದ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಎಟಿಎಂಗೆ ಹಣ ಹಾಕಲು ಬರುವ ಸಿಬ್ಬಂದಿಗಳು ಖಚಿತ ಮಾಹಿತಿ ಮೇರೆಗೆ ಹೊಸೂರು ಪೊಲೀಸರಿಂದ ಆರೋಪಿಗಳ ಬಂಧನವಾಗಿದ್ದು, ಲಾರಿಯನ್ನ ವಶಕ್ಕೆ ಪಡೆದು 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಹೊಸೂರು ಪೊಲೀಸರು. ಬೀದರ್ನಲ್ಲಿ ಹಾಡು ಹಗಲೇ ಕಳ್ಳರ ಕೈಚಳಕ, ಮನೆ ಬಾಗಿಲು ಮುರಿದು ಕಳ್ಳತನ, 10.25 ಲಕ್ಷ ರು ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ ಖದೀಮರು. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಬಾಲಾಜಿ ನಗರದಲ್ಲಿ ಘಟನೆ ನಡೆದಿದ್ದು, ಹೈಸ್ಕೂಲ್ ಶಿಕ್ಷಕ ಜಾಲಿಂದರ್ ಮೇತ್ರೆ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದ್ದು 9.85 ಲಕ್ಷ ರು ಮೌಲ್ಯದ 14 ತೊಲೆ ಚಿನ್ನ, 40,000 ರು ಮೌಲ್ಯದ ಬೆಳ್ಳಿಯ ಆಭರಣ ಕಳ್ಳತನವಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಕೃತ್ಯ ಎಸಗಿ ಪರಾರಿಯಾಗಿರೋ ಖದೀಮರು ಬೆಡ್ರೂಮ್ನ ತಿಜೋರಿಯಲ್ಲಿದ್ದ ಚಿನ್ನಾಭರಣ ಕಳ್ಳತನ ಮಾಡಿದ್ದು, ಸ್ಥಳಕ್ಕೆ ಪೊಲೀಸರು ಅಂಡ್ ಶ್ವಾನದಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಭಾಲ್ಕಿ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಾಗಿತ್ತು ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಮತ್ತಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.